ಅಣ್ಣಾಮಲೈ ಅಬ್ಬರಕ್ಕೆ ಎದುರಾಳಿಗಳು ಕಕ್ಕಾಬಿಕ್ಕಿ. ತಮಿಳುನಾಡಿನಲ್ಲಿ ಶುರುವಾಯಿತು ವಾಗ್ಯುದ್ಧ. ಡಿಎಂಕೆ ನಾಯಕರಿಗೆ ಸಿಂಗಂ ಖಡಕ್ ತಿರುಗೇಟು. ಇದೇ ಬರ್ನಿಂಗ್ ಸ್ಟೋರಿ ವಿಶೇಷ ಅಣ್ಣಾ ಬಾಂಡ್. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ತಮಿಳುನಾಡಿನಲ್ಲಿ ಬಿಜೆಪಿ ಡಿಎಂಕೆ ಎಲೆಕ್ಷನ್ ವಾರ್ ಬಿರುಸಾಗಿದೆ. ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ರಾಜಕೀಯ ಎಂಟ್ರಿಯಿಂದ ತಮಿಳುನಾಡಿನಲ್ಲಿ ಬಿಜೆಪಿಗೆ ನವ ಚೈತನ್ಯ ಬಂದಿದೆ. ತಮಿಳುನಾಡು ರಾಜಕೀಯದಲ್ಲಿ ಬಿಜೆಪಿಯ ಅಣ್ಣಾಮಲೈ ಹೊಸ ಸ್ಟಾರ್ ಆದಂಗಿದೆ. ರಿಯಲ್ ಸಿಂಗಂ ಕಮಲ ಪಡೆಗೆ ದ್ರಾವಿಡರ ನಾಡಲ್ಲಿ ನೆಲೆ ಕಲ್ಪಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಮಾತಿಗೆ ಮಾತು, ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ಚುನಾವಣಾ ಕಣ ಅಲ್ಲಿ ರಂಗೇರಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಕರುಣಾನಿಧಿ ಜಯಲಲಿತಾ ಆಗ್ತಾರಾ ಅನ್ನೋ ಚರ್ಚೆ ಈಗ ಗರಿಗೆದರಿದೆ. ಬನ್ನಿ ಆ ಎಲ್ಲದರ ಬಗ್ಗೆ ನೋಡೋಣ. ದ್ರಾವಿಡರ ನಾಡಿನಲ್ಲಿ ಅಣ್ಣಾಮಲೈ ಅಬ್ಬರ. ಡಿಎಂಕೆ ನಾಯಕರ ನಿದ್ರೆಗೆಡಿಸಿದ ರಿಯಲ್ ಸಿಂಗಂ. ದ್ರಾವಿಡರ ನಾಡಿನಲ್ಲಿ ಅಬ್ಬರಿಸ್ತಾ ಇರೋ ಅಣ್ಣಾಮಲೈ, ಡಿಎಂಕೆ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸ್ತಿರೋ ಸಿಂಗಂ, ನಮೋಗೆ ಹೆಚ್ಚು ನಿರೀಕ್ಷೆ ಮೂಡಿಸಿರೋ ಅಣ್ಣಾಮಲೈ. ಎಸ್ ವೀಕ್ಷಕರೇ, ಕರ್ನಾಟಕದಲ್ಲಿ ಅಧಿಕಾರಿಯಾಗಿ ಅಬ್ಬರಿಸಿದ್ದ ಅಣ್ಣಾಮಲೈ ಇದೀಗ ತಮಿಳುನಾಡಿನಲ್ಲಿ ರಾಜಕಾರಣಿಯಾಗಿ ವಿಪಕ್ಷ ನಾಯಕರ ನಿದ್ದೆ ಕೆಡಿಸ್ತಾ ಇರುವಂತಿದೆ. ಅದರಲ್ಲೂ ಲೋಕಸಭೆ ಚುನಾವಣೆ ಸಮಯದಲ್ಲಿ ಪ್ರತಿ ಕ್ಷೇತ್ರ ಸಂಚರಿಸಿ ಡಿಎಂಕೆ ಕಟ್ಟಿ ಹಾಕಲು ರಣತಂತ್ರ ರೂಪಿಸಿರೋದು ಎಲ್ಲರ ಗಮನ ಸೆಳೆದಿದೆ. ಪ್ರಧಾನಿ ಮೋದಿ ಅಬ್ ಕಿ ಬಾರ್ ಚೌರ್ಸೌ ಪಾರ್ ಕನಸು ನನಸು ಮಾಡಲು ಕೈ ಜೋಡಿಸಿದ್ದಾರೆ ಅಣ್ಣಾಮಲೈ. ಹೀಗಾಗಿ ದ್ರಾವಿಡರ ನಾಡಿನಲ್ಲಿ ಕೇಸರಿ ರಣಕಹಳೆ ಭರ್ಜರಿಯಾಗಿಯೇ ಕಳೆಗಟ್ಟಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಅದ್ಯಾವಾಗ ಭರ್ಜರಿಯಾಗಿ ರ್ಯಾಲಿಗಳ ಮೂಲಕ ಮತದಾರರ ಮನಗೆಲ್ಲೋಕೆ ಮನಸ್ಸು ಮಾಡ್ತೋ ಆಗಿನಿಂದಲೇ ಎಚ್ಚೆತ್ತುಕೊಂಡ ಡಿಎಂಕೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ವಿರುದ್ಧ ಕೆಂಡ ಕಾರ್ತಿದೆ. ಈ ಸಲ ಬಿಜೆಪಿ ಪರ ಒಲವು ಕಂಡು ಇಲ್ಲಿನ ನಾಯಕರ ನಿದ್ದೆಗೆಡಿಸಿದೆ ಅನ್ನೋ ಮೋದಿ ಮಾತು ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡಿದಂತಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಡಿಎಂಕೆ ಮಧ್ಯೆ ದೊಡ್ಡ ಸಮರಕ್ಕೆ ಮತದಾರರು ಸಾಕ್ಷಿಯಾಗುವಂತಾಗಿದೆ. ಬಿಜೆಪಿಯಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿರೋ ಅಣ್ಣಾಮಲೈ. ತಮಿಳುನಾಡಿನಲ್ಲಿ ಡಿಎಂಕೆ ನಾಯಕರ ನಿದ್ರೆ ಹಾರಿ ಹೋಯ್ತಾ? ತಮಿಳುನಾಡಿನಲ್ಲಿ ಮಾತಿಗೆ ಮಾತು, ಏಟಿಗೆ ಎದುರೇಟು ಜೋರಾಗಿದೆ. ರಾಜಕೀಯ ನಾಯಕರು, ಅದರಲ್ಲೂ ಡಿಎಂಕೆ ನಾಯಕರು ಬಿಜೆಪಿ ವಿರುದ್ಧ ಎಗ್ಗಿಲ್ಲದೆ ವಾಗ್ದಾಳಿ ನಡೆಸ್ತಾ ಇರೋದು ಕಂಡು ಬರ್ತಿದೆ. ಅಣ್ಣಾಮಲೈ ಬಗ್ಗೆ ಮಾತನಾಡ್ತಾ ಡಿಎಂಕೆ ಮುಖಂಡ ದಯಾನಿಧಿ ಮಾರನ್ ಆತನೊಬ್ಬ ಜೋಕರ್ ಎಂದು ಮೂದಲಿಸಿದ್ದಾರೆ. ಈ ಹೇಳಿಕೆ ಇದೀಗ ಭಾರಿ ಕಿಚ್ಚು ಹೊತ್ತಿಸಿದೆ. And he behaves like a joker. He just believes in something, and because he has to be in media. So I stand by my words. He is a joker. We need people like him. He's a good entertainer. Please, Mr. Annamalai, continue. ನೋಡಿದ್ರಲ್ವಾ ವೀಕ್ಷಕರೇ, ದಯಾನಿಧಿ ಮಾರನ್ ಅಣ್ಣಾಮಲೈ ವಿರುದ್ಧ ಮಾತನಾಡ್ತಾ ಜೋಕರ್ ಎಂದು ಮೊದಲಿಸಿದ್ದು ಹೇಗಿದೆ ಅಂತ. ಬಿಜೆಪಿಯಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿರುವ ಅಣ್ಣಾಮಲೈ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿರೋದು ಜೋಕರ್ ಅಂದಿರೋದಲ್ಲದೆ ಅವನಿಗೆ ಅಗತ್ಯಕ್ಕಿಂತ ಹೆಚ್ಚೇ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆಂದು ವ್ಯಂಗ್ಯವಾಡಿದ್ದಾರೆ. ಜೋಕರ್ ಎಂದು ಮೊದಲಿಸಿದವರಿಗೆ ಸಿಂಗಂ ಹೇಳಿದ್ದೇನು? ಕುಟುಂಬದ ಸರ್ನೇಮ್ ತೆಗೆದ್ರೆ ಅವರೊಬ್ಬ ನಿಷ್ಪ್ರಯೋಜಕ. ಇನ್ನು ತನ್ನನ್ನು ಜೋಕರ್ ಎಂದು ಮೊದಲಿಸಿರುವ ಡಿಎಂಕೆ ಮುಖಂಡ ದಯಾನಿಧಿ ಮಾರನ್ಗೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ತಿರುಗೇಟು ಕೊಟ್ಟಿದ್ದಾರೆ. ಕುಟುಂಬದ ಸರ್ನೇಮ್ ತೆಗೆದ್ರೆ ಅವರೊಬ್ಬ ನಿಷ್ಪ್ರಯೋಜಕ ಎಂದು ಟೀಕೆ ಮಾಡಿದ್ದಾರೆ. One of the ugliest political parties in our country is DMK. Because DMK party is founded on the language of filth. And if you look at DMK's history, their abuse of women, their intolerance for any newcomer, and the kind of abusive language they brought into political vocabulary, nobody in our state has done over the last 70 years. DMK stands for abuse at its worst. And this is coming from a person, Dayanidhi Maran,
If you remove his word Maran from there, he will not even get a job as anybody in any place. He's totally useless without his family surname. ಡಿಎಂಕೆ ನೇತಾರನ ಟೀಕೆಗಳು ಆ ಪಕ್ಷದ ಹೊಲಸು ಟೀಕೆಯನ್ನ ಪ್ರತಿನಿಧಿಸುತ್ತೆ ಎಂದಿರೋ ಅಣ್ಣಾಮಲೈ ಡಿಎಂಕೆ ಪಕ್ಷವೇ ಹೊಲಸು ಭಾಷೆಯ ಅಡಿಯಲ್ಲೇ ನಿರ್ಮಾಣವಾಗಿದೆ ಅಂತ ಕುಟುಕಿದ್ದಾರೆ. ಅಷ್ಟೇ ಅಲ್ಲದೆ ಡಿಎಂಕೆಯ ಇತಿಹಾಸವನ್ನು ಗಮನಿಸಿದ್ರೆ ಮಹಿಳೆಯರ ತೆಗಳುವಿಕೆ, ಹೊಸಬರ ಕಡೆಗೆ ಅವರ ಅಸಹಿಷ್ಣುತೆ ಕಾಣಿಸುತ್ತೆ ಎಂದಿದ್ದಾರೆ. ರಾಜಕೀಯ ಪರಿಭಾಷೆಗೆ ಅವರು ನೀಡಿರೋ ಬೈಗುಳದ ಪದ ರಾಜ್ಯದಲ್ಲಿ ಕಳೆದ 70 ವರ್ಷಗಳಲ್ಲಿ ಬೇರೆ ಯಾರೂ ಕೊಟ್ಟಿರಲು ಸಾಧ್ಯವಿಲ್ಲ ಅಂತ ಖಡಕ್ ಆಗಿಯೇ ರಿಯಾಕ್ಟ್ ಮಾಡಿದ್ದಾರೆ ರಿಯಲ್ ಸಿಂಗಂ. ಡಿಎಂಕೆ ನಾಯಕರಷ್ಟು ಕೆಟ್ಟ ಪದ ಬಳಕೆಯನ್ನ ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಹಾಗೆ ನೋಡಿದ್ರೆ ತಮಿಳುನಾಡಿನಲ್ಲಿ ಪ್ರಮುಖವಾಗಿರೋದು ಎರಡೇ ಪಕ್ಷಗಳು, ಡಿಎಂಕೆ ಮತ್ತು ಎಐಎಡಿಎಂಕೆ. ರಾಜ್ಯದಲ್ಲಿ ಕಳೆದ ಹಲವಾರು ದಶಕಗಳಿಂದ ಇವರುಗಳದ್ದೇ ಪಾರುಪತ್ಯವಿದೆ. ರಾಜ್ಯದ ಜನರ ಒಲವು ಕೂಡ ಈ ಪಕ್ಷಗಳ ನಾಯಕರ ಮೇಲೆಯೇ ಅಧಿಕವಾಗಿದೆ. ಹೀಗಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದರೆ ತಮಿಳುನಾಡು ರಾಜಕೀಯದಲ್ಲಿ ಅಣ್ಣಾಮಲೈ ಎಂಟ್ರಿಯಿಂದ ಬಿಜೆಪಿ ತನ್ನ ಅಸ್ತಿತ್ವ ಕಂಡುಕೊಳ್ಳಲು ಆರಂಭಿಸಿದೆ ಅನ್ನೋ ಮಾತು ಶುರುವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಅಣ್ಣಾಮಲೈ ಬಗ್ಗೆ ಕೇಳಿ ಬಂದ ಮಾತಿಗೆ ಖುದ್ದು ಪ್ರಧಾನಿಯೇ ತಿರುಗೇಟು ನೀಡಿದ್ದಾರೆ. ಕೊಯಮತ್ತೂರಿನ ಮೆಟ್ಟುಪಾಳ್ಯಂನಲ್ಲಿ ನಡೆದ ರ್ಯಾಲಿಯಲ್ಲಿ ತಿರುಗೇಟು ನೀಡಿರೋ ಪ್ರಧಾನಿ ಮೋದಿ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದ್ರು. ಮಾಜಿ ಐಪಿಎಸ್ ಅಧಿಕಾರಿ ಹಿಂದುಳಿದ ವರ್ಗದಿಂದ ಬಂದ ಯುವಕನಿಗೆ ಡಿಎಂಕೆ ಬಳಸೋ ಪದಗಳು ಪಕ್ಷದ ನೈಜ ಸ್ವರೂಪ ತೋರಿಸುತ್ತೆ ಎಂದಿದ್ದಾರೆ. साथियों, डीएमके सत्ता के अहंकार में डूबी हुई पार्टी है. जब डीएमके के एक बड़े नेता ने हमारे युवा नेता अन्नामलाई जी के बारे में पूछा गया तो डीएमके नेता ने अहंकार में कहा, कौन है वो अन्नामलाई? हु इज दैट? और अपमानजनक शब्दों का इस्तेमाल किया. यह अहंकार तमिलनाडु के महान कल्चर के खिलाफ है. यह अहंकार तमिलनाडु के लोगों की कभी पसंद नहीं आएगा. ತಮಿಳುನಾಡಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಗೆ ವ್ಯಕ್ತವಾಗ್ತಾ ಇರೋ ಬೆಂಬಲದ ಬಗ್ಗೆ ಭಾರತದಾದ್ಯಂತ ಚರ್ಚೆಯಾಗುತ್ತಿದೆ ಎಂದು ನಮೋ ಭಾಷಣದಲ್ಲಿ ಪುನರುಚ್ಚರಿಸಿದ್ರು. ಈ ಬೆಂಬಲ ಮತ್ತು ಆಶೀರ್ವಾದ ಡಿಎಂಕೆ ನಾಯಕರ ನಿದ್ದೆಗೆಡಿಸಿದೆ ಅನ್ನೋದನ್ನ ಮರೆಯಲಿಲ್ಲ. ಹಾಗೆ ನೋಡಿದ್ರೆ ವೀಕ್ಷಕರೇ, ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ನೇತೃತ್ವದಲ್ಲಿ ತಳಮಟ್ಟದಿಂದ ಸಂಘಟಿತವಾಗ್ತಾ ಇರೋ ಬಿಜೆಪಿ ಮೊದಲ ಬಾರಿಗೆ ಡಿಎಂಕೆ ಹಾಗೂ ಎಐಎಡಿಎಂಕೆಗೆ ನಡುಕ ಹುಟ್ಟಿಸಿದೆ. ಜನರಲ್ಲಿ ಪರ್ಯಾಯ ನಾಯಕತ್ವದ ಕನಸು ಬಿತ್ತಿರೋ ಅಣ್ಣಾಮಲೈ ಹೋರಾಟ ಬಿಜೆಪಿಗೆ ಹೊಸ ಶಕ್ತಿ ತಂದಿದೆ ಅಂತಲೇ ಹೇಳಲಾಗ್ತಿದೆ. ಭಾರತದ ದಕ್ಷಿಣದ ಹೆಬ್ಬಾಗಿಲು ತಮಿಳುನಾಡು. ಅತ್ಯಧಿಕ ಲೋಕಸಭಾ ಕ್ಷೇತ್ರ ಹೊಂದಿರುವ ದಕ್ಷಿಣದ ಅತಿ ದೊಡ್ಡ ರಾಜ್ಯವೂ ಹೌದು. 1970ರ ನಂತರ ದ್ರಾವಿಡ ರಾಜಕೀಯ ನೀತಿ ಹೊಂದಿರುವ ರಾಜ್ಯದಲ್ಲಿ 5 ದಶಕದ ಬಳಿಕ ಲೋಕಸಭಾ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಕಂಡುಬಂದಿದೆ. 39 ಕ್ಷೇತ್ರ ಹೊಂದಿರುವ ತಮಿಳುನಾಡು ಲೋಕಸಭೆಗೆ ಅತ್ಯಧಿಕ ಸಂಸದರನ್ನ ಕಳುಹಿಸಿರುವ 5ನೇ ರಾಜ್ಯ. 39ರ ಪೈಕಿ 7 ಕ್ಷೇತ್ರಗಳು ಪರಿಶಿಷ್ಟ ಜಾತಿಗೆ ಮೀಸಲಿವೆ.
1970ರ ಬಳಿಕ ತಮಿಳುನಾಡಿನಲ್ಲಿ ದ್ರಾವಿಡ ರಾಜಕಾರಣದ್ದೇ ಪ್ರಾಬಲ್ಯವಿತ್ತು. ಡಿಎಂಕೆ ಎಐಎಡಿಎಂಕೆ ನಡುವೆಯೇ ಇಲ್ಲಿ ಫೈಟ್ ಹೆಚ್ಚಿತ್ತು. ಆದರೆ ಕಳೆದ 50 ವರ್ಷದಿಂದ ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅಧಿಕಾರ ಎಂಬುದು ಮರೀಚಿಕೆಯಾಗಿದೆ. 1962ರ ಲೋಕಸಭಾ ಚುನಾವಣೆಯಿಂದ ಪ್ರವರ್ಧಮಾನಕ್ಕೆ ಬಂದ ದ್ರಾವಿಡ ರಾಜಕಾರಣ ಕಾಂಗ್ರೆಸ್ ಪಕ್ಷವನ್ನ ನೆಲಕಚ್ಚುವಂತೆ ಮಾಡಿತು. ಆಗಿನಿಂದಲೂ 2 ಪ್ರಾದೇಶಿಕ ಪಕ್ಷಗಳ ಹೋರಾಟದ ಕದನವಾಗಿದ್ದ ತಮಿಳುನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಡಿಎಂಕೆ ಎಐಎಡಿಎಂಕೆ ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಅದರಲ್ಲೂ ಅಣ್ಣಾಮಲೈ ತಮಿಳುನಾಡು ಬಿಜೆಪಿ ಅಧ್ಯಕ್ಷರಾಗಿ ಮಾಡ್ತಿರೋ ಪಕ್ಷ ಸಂಘಟನಾ ಕಾರ್ಯದಿಂದ ಎದುರಾಳಿ ನಿದ್ದೆಗೆಡಿಸಿದೆ. ಬಿಜೆಪಿ ಸೌತ್ ಮಿಷನ್ ಏನಿದೆ ಆ ಪ್ಲಾನ್? ನಮ್ಮ ಕನಸು ನನಸಿಗೆ ಅಣ್ಣಾಮಲೈ ಶತಪ್ರಯತ್ನ. 370 ಲೋಕಸಭಾ ಕ್ಷೇತ್ರ ಗೆಲ್ಲುವ ಗುರಿ ಹೊಂದಿರುವ ಬಿಜೆಪಿಗೆ ದಕ್ಷಿಣದ ರಾಜ್ಯಗಳೇ ಟಾರ್ಗೆಟ್ ಆಗಿವೆ. ಕನಿಷ್ಠ 50ರಿಂದ 60 ಕ್ಷೇತ್ರದ ಮೇಲೆ ಗುರಿ ಇಟ್ಟಿರುವ ಬಿಜೆಪಿ ತಮಿಳುನಾಡಿನಲ್ಲಿ ಕನಿಷ್ಠ 10 ಸ್ಥಾನ ಗಳಿಸೋ ಪ್ಲಾನ್ನಲ್ಲಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಅಣ್ಣಾಮಲೈ ಈ ಬಾರಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. 40 ಸ್ಥಾನಗಳನ್ನು ಹೊಂದಿರುವ ತಮಿಳುನಾಡಿನಲ್ಲಿ ಬಿಜೆಪಿ ತನ್ನದೇ ಆದ ವರ್ಚಸ್ಸನ್ನು ಗಳಿಸಲು ಪ್ರಯತ್ನ ಪಟ್ಟಿದೆ. ಇದೆಲ್ಲದರ ನಡುವೆ ರಿಯಲ್ ಸಿಂಗಂ ಅಣ್ಣಾಮಲೈ ಪಾತ್ರ ಬಹಳಷ್ಟಿದೆ. ತಮಿಳುನಾಡಿನಲ್ಲಿ ಅಣ್ಣಾಮಲೈ 2024ರ ಚುನಾವಣೆಯಲ್ಲಿ ಹೇಗಾದರೂ ಸರಿ ಗೆಲುವು ಸಾಧಿಸಲೇಬೇಕೆಂದು ಅಂದುಕೊಂಡಿದ್ದಾರೆ. ಹೀಗಾಗಿ ಎನ್ ಮನ್ ಎನ್ ಮಕ್ಕಳ ಯಾತ್ರೆ ಪೂರಕವಾಗುವಂತೆ ನೋಡಿಕೊಂಡಿದ್ರು. ಬಿಜೆಪಿ ಘಟಕದ ಅಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ರಾಜ್ಯದ 234 ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಕೈಗೊಳ್ಳಲಾಗಿತ್ತು. ಜನರನ್ನ ದ್ರಾವಿಡ ರಾಜಕೀಯ ಮನಸ್ಥಿತಿಯಿಂದ ಹೊರತರುವ ಪ್ರಯತ್ನ ಕಂಡುಬಂದಿತ್ತು. 7 ತಿಂಗಳಲ್ಲಿ ರಾಜ್ಯದ 234 ಕ್ಷೇತ್ರಗಳಲ್ಲಿ ಸಂಚರಿಸಿದ ಅಣ್ಣಾಮಲೈ ಪಕ್ಷಕ್ಕೆ ತಳಮಟ್ಟದ ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿದ್ರು. ಡಿಎಂಕೆ ಸರ್ಕಾರದ ವಿರುದ್ಧ ಜನಾಂದೋಲನ ನಡೆಸಿದ್ರು. ಅಂದು ಸಮಾರಂಭದಲ್ಲಿ ಸ್ವತಃ ಮೋದಿ ನಂಬಲಾರದ ಮಟ್ಟಿಗೆ ಜನಸ್ತೋಮ ಸೇರಿತ್ತು. ಇದನ್ನು ಕಂಡು ಖುದ್ದು ನಮೋ ಬೆರಗಾಗಿದ್ರು. ಅಣ್ಣಾಮಲೈ ಬೆನ್ನು ತಟ್ಟಿ ನಿಮ್ಮೊಂದಿಗೆ ನಾವಿರುತ್ತೇವೆ ಎನ್ನೋ ಸಂದೇಶ ನೀಡಿದ್ರು. ಇದೆಲ್ಲವನ್ನ ಸದ್ಯ ಚುನಾವಣೆಗೆ ಸಮರ್ಥವಾಗಿ ಬಳಸಿಕೊಳ್ಳುವುದಕ್ಕೆ ತಂತ್ರ ಹೆಣೆಯಲಾಗಿದೆ. ದ್ರಾವಿಡರ ನಾಡಿನಲ್ಲಿ ಮೋದಿ ರಣಕಹಳೆ ಮುಳುಗಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅಣ್ಣಾಮಲೈ ಹೊಸದೊಂದು ದಾಳ ಹೂಡಿದ್ದಾರೆ. ಆ ದಾಳಕ್ಕೆ ವಿಪಕ್ಷಗಳು ವಿಲವಿಲ ಅಂತ ಒದ್ದಾಡೋ ಹಂಗಾಗಿದೆ. ರಾಷ್ಟ್ರೀಯ ಪಕ್ಷಗಳ ಪ್ರಾಬಲ್ಯ ಇಲ್ವೇ ಇಲ್ಲ. ಅಲ್ಲೇನಿದ್ರೂ ಪ್ರಾದೇಶಿಕ ಪಕ್ಷಗಳದ್ದೇನೆ ಕಾರ್ಬಾರು. ಆದರೆ ಬಿಜೆಪಿ ಅಣ್ಣಾಮಲೈ ನಾಯಕತ್ವದಲ್ಲಿ ಸ್ವತಂತ್ರವಾಗಿ 23 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಈ ಮೊದಲು ತಮಿಳುನಾಡಿನ ಜನ ಬಿಜೆಪಿ ಕಡೆ ಮನಸ್ಸು ಮಾಡೋದು ಬಹಳ ಕಷ್ಟ ಆಗಿತ್ತು, ಹರಸಾಹಸ ಅಂತಾನೆ ಹೇಳಬೇಕು. ಆದರೆ ಅಣ್ಣಾಮಲೈ ನಾಯಕತ್ವ ಪಕ್ಷದೊಳಗೆ ಹೊಸದೊಂದು ಆಶಾವಾದವನ್ನು ತಂದಿದೆ. ಬನ್ನಿ, ಅಣ್ಣಾಮಲೈ ರಣತಂತ್ರಕ್ಕೆ ವಿಪಕ್ಷಗಳು ಸುಸ್ತಾಗಿದ್ದ ಹೆಂಗೆ ನೋಡೋಣ. ತಮಿಳುನಾಡಿನಲ್ಲಿ ಅಣ್ಣಾಮಲೈ ಏನೆಲ್ಲ ರಣತಂತ್ರ? ಕಮಲ್ ಹಾಸನ್ ಹೇಳಿಕೆಗೆ ಕಟು ಟೀಕೆಯ ವಾಗ್ಬಾಣ. ಪ್ರಿಯ ವೀಕ್ಷಕರೇ, ಲೋಕಸಮರ ಗೆಲ್ಲಲು ಪರಸ್ಪರ ಪಕ್ಷಗಳು ಈ ಸಲ ನಮ್ಮದೇ ಗೆಲುವು ಅಂತ ಚುನಾವಣಾ ಕಣದಲ್ಲಿ ಬಿರುಸಿನ ಹೆಜ್ಜೆ ಹಾಕ್ತಿವೆ. ನಮೋ ಉತ್ತರದಿಂದ ದಕ್ಷಿಣವರೆಗೆ ದಂಡಯಾತ್ರೆ ಆರಂಭಿಸಿದ್ದಾಗಿದೆ. ತಮಿಳುನಾಡಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ದೇಶದ ರಾಜಧಾನಿಯನ್ನ ನಾಗ್ಪುರಕ್ಕೆ ಸ್ಥಳಾಂತರ ಮಾಡಲಾಗುತ್ತೆ ಅಂತ ನಟ ರಾಜಕಾರಣಿ ಕಮಲ್ ಹಾಸನ್ ಹೇಳಿಕೆ ನೀಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟಿದ್ದ ತಮಿಳುನಾಡು ಬಿಜೆಪಿ ಮುಖ್ಯಸ್ಥ ಕೆ ಅಣ್ಣಾಮಲೈ, ಕಮಲ್ ಹಾಸನ್ ಮಾನಸಿಕ ಪುನರ್ವಸತಿ ಕೇಂದ್ರದಲ್ಲಿ ತಮ್ಮ ತಲೆಯನ್ನ ಪರೀಕ್ಷೆ ಮಾಡಿಕೊಳ್ಳಬೇಕು ಅಂತ ಟಾಂಗ್ ನೀಡಿದ್ದಾರೆ. ಡಿಎಂಕೆಯಿಂದ ರಾಜ್ಯಸಭಾ ಟಿಕೆಟ್ಗೆ ಲಾಬಿ ಮಾಡಲು ಕಮಲ್ ಹಾಸನ್ ಇಂತಹ ಹೇಳಿಕೆ ನೀಡಿರೋದು ಅಂತ ಅಣ್ಣಾಮಲೈ ಪ್ರತಿಕ್ರಿಯೆ ನೀಡಿದ್ದಾರೆ. ಕಮಲ್ ಹಾಸನ್ ಪ್ರಜ್ಞಾಪೂರ್ವಕವಾಗಿ ಮಾತನಾಡ್ತಿದ್ರಾ ಅಥವಾ ಡಿಎಂಕೆಯಿಂದ ರಾಜ್ಯಸಭಾ ಟಿಕೆಟ್ಗಾಗಿ ಈ ರೀತಿ ಹೇಳಿಕೆ ನೀಡುತ್ತಿದ್ದಾರಾ ಅನ್ನೋದನ್ನ ಮೊದಲು ನಿರ್ಧಾರ ಮಾಡಬೇಕು ಅಂತ ವ್ಯಂಗ್ಯವಾಡಿದ್ದಾರೆ. ಕಮಲ್ ಹಾಸನ್ ಉತ್ತಮ ಮನೋವೈದ್ಯರನ್ನ ಕಾಣಬೇಕು ಅಂತ ಅಣ್ಣಾಮಲೈ ಸಲಹೆ ನೀಡೋ ರೀತಿ ಮಾತನಾಡಿದ್ರು. ಹೀಗೆ ತಮಿಳುನಾಡಿನಲ್ಲಿ ವಿಪಕ್ಷ ನಾಯಕರ ನಿದ್ದೆಗೆಡಿಸಿರೋ ಅಣ್ಣಾಮಲೈ ಬಿಜೆಪಿ ಪಾಲಿಗೆ ಆಶಾದಾಯಕವಾಗಿದ್ದಾರೆ.
ತಮಿಳುನಾಡಿನಲ್ಲಿ ಜನಾಶೀರ್ವಾದ ಸಿಗುವ ವಿಶ್ವಾಸ. ಅಣ್ಣಾಮಲೈ ರಣತಂತ್ರಕ್ಕೆ ಸುಸ್ತಾಯ್ತಾ ಡಿಎಂಕೆ? ಹೀಗಾಗಿಯೇ ಇರಬೇಕು, ಮೂರನೇ ಅವಧಿಯಲ್ಲಿ ಹೊಸ ಅಧ್ಯಾಯ ಬರೆಯುತ್ತೇನೆ ಅಂತ ನಮೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನರೇಂದ್ರ ಮೋದಿ ಮೂರನೇ ಬಾರಿ ಪ್ರಧಾನಿ ಪಟ್ಟದಲ್ಲಿ ಕೂರ್ಬೇಕೆಂಬ ಹೆಬ್ಬಯಕೆಯೊಂದಿಗೆ ಕೇಸರಿ ಪಾಳೆಯ ಮುಂದಾಗಿದೆ. ಇನ್ನು ಪ್ರಧಾನಿ ಮೋದಿ ಕೂಡ ಈ ಹಿಂದೆಯೂ ದ್ರಾವಿಡರ ನಾಡಿನಲ್ಲಿ ಡಿಎಂಕೆ ವಿರುದ್ಧ ಅಬ್ಬರಿಸ್ತಾ ಬಂದಿದ್ದಾರೆ. ಡಿಎಂಕೆ ಮಹಿಳೆಯರ ಜೊತೆ ಅದೇಗೆ ನಡೆದುಕೊಂಡಿದೆ ಅಂತ ಹೇಳಿದ್ರು. ಅಂದು ಜಯಲಲಿತಾ ಜೊತೆ ನಡೆದುಕೊಂಡ ರೀತಿಯೇ ಸಾಕ್ಷಿ ಅಂತ ರ್ಯಾಲಿಯಲ್ಲಿ ಗುಡುಗಿದ್ರು ನಮೋ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿ ಹೊಸ ರಣತಂತ್ರ ಹೂಡಿದೆ. ದಕ್ಷಿಣದಲ್ಲಿ ಕಮಲ ಅರಳಿಸಲು ಈಗಾಗಲೇ ಸಕಲ ರೀತಿಯ ಪ್ಲಾನ್ಗಳು ಒಂದೊಂದಾಗಿ ಕಾರ್ಯಗತವಾಗ್ತಾ ಇವೆ. ದಕ್ಷಿಣದಲ್ಲಿ ಕಮಲವನ್ನ ಅರಳಿಸಲು ಮೋದಿ, ಅಮಿತ್ ಶಾ ಹೊಸ ತಂತ್ರವನ್ನ ಹೆಣೆದಿದ್ದಾರೆ. ಕಡಿಮೆ ಅವಧಿಯಲ್ಲೇ ಪ್ರಧಾನಿ ಮೋದಿ ತಮಿಳುನಾಡಿಗೆ 3-4 ಬಾರಿ ಬಂದು ಹೋಗಿದ್ದಾರೆ. ಸೇಲಂ, ಕೊಯಮತ್ತೂರು, ತಮಿಳುನಾಡು ಸೇರಿ ವಿವಿಧ ಪ್ರದೇಶಗಳಲ್ಲಿ ರ್ಯಾಲಿ ನಡೆಸಿದ್ದಾರೆ. ಬಂದ ಪ್ರತಿ ಬಾರಿಯೂ ಇಲ್ಲಿ ಅಣ್ಣಾಮಲೈ ಅಪಾರ ಕಾರ್ಯಕರ್ತರನ್ನ ಸೇರಿಸುವ ಮೂಲಕ ತಮಗಿರೋ ಜನ ಬೆಂಬಲ ತೋರಿಸಿದ್ದಾರೆ. ಇದುವೇ ನೋಡಿ ಅತ್ತ ಡಿಎಂಕೆಗೆ ನಿದ್ದೆಗೆಡುವಂತೆ ಮಾಡಿರೋದು. ದಕ್ಷಿಣದಲ್ಲಿ ಕಮಲವನ್ನ ಅರಳಿಸಲು ಮೋದಿ ಸಾಕಷ್ಟು ತಂತ್ರಗಳನ್ನ ಕೈಗೆತ್ತಿಕೊಂಡಿದ್ದಾರೆ. ಹಲವು ಯೋಜನೆಗಳು, ಪ್ರಾಶಸ್ತ್ಯಗಳು, ಆಕರ್ಷಣೆಗಳ ಮೂಲಕ ಮತದಾರರ ಮುಂದೆ ಬಂದು ಹೋಗಿದ್ದಾರೆ. ದಕ್ಷಿಣ ಭಾರತದವರ ಮನವೊಲಿಸಲು ಮುಂದಾಗಿದ್ದಾರೆ. ತಮ್ಮ ಚುನಾವಣಾ ರಣತಂತ್ರಗಳ ಮೂಲಕ ಜನರನ್ನ ತನ್ನತ್ತ ಸೆಳೆಯೋಕೆ ಸಜ್ಜಾದಂತಿದೆ. ಜನರ ಗಮನ ಮತಗಳಾಗಿ ಪರಿವರ್ತನೆ ಆಗಬೇಕು. ಹೀಗಾದಾಗ ಮಾತ್ರ ಅದು ಸಾಧ್ಯ. ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋಕೆ ಸಾಧ್ಯ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಇದಕ್ಕೆ ಇಂಬು ನೀಡುವಂತೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಬೆನ್ನೆಲುಬಾಗಿ ನಿಂತಿದ್ದಾರೆ. ಡಿಎಂಕೆ ನಾಯಕರ ಹೇಳಿಕೆಯೇ ಯಾವುದೇ ಅಳುಕಿಲ್ಲದೆ ತಿರುಗೇಟು ನೀಡುತ್ತಾ ಬಂದಿದ್ದಾರೆ. ರಿಯಲ್ ಸಿಂಗಂ ರಣತಂತ್ರಕ್ಕೆ ಎದುರಾಳಿಗೆ ಕಸಿವಿಸಿ. ತಮಿಳುನಾಡಿನಲ್ಲಿ ಹೇಗಿದೆ ಅಣ್ಣಾಮಲೈ ಆ ಪ್ಲಾನ್? ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಿನ 39 ಕ್ಷೇತ್ರಗಳ ಪೈಕಿ ಕನಿಷ್ಠ 20 ಸ್ಥಾನ ಗೆಲ್ಲೋದು ಬಿಜೆಪಿಯ ಗುರಿಯಾಗಿದೆ. ಆ ಕನಸನ್ನ ನನಸು ಮಾಡೋಕೆ ರಿಯಲ್ ಸಿಂಗಂ ಅಣ್ಣಾಮಲೈ ಕಟಿಬದ್ಧರಾದಂತೆ ಕಾಣ್ತಾ ಇದೆ. ತಮಿಳುನಾಡಿನಲ್ಲಿ ಮತ ಗೆಲ್ಲೋದಕ್ಕೆ ಬಿಜೆಪಿ ವಿವಿಧ ರಣತಂತ್ರ ಹೆಣಿತಾನೆ ಬರ್ತಿದ್ದಾರೆ. ಎಸ್ ವೀಕ್ಷಕರೇ, ಒಂದ್ ರೀತಿ ಕರ್ನಾಟಕದಲ್ಲಿ ಈಗಾಗಲೇ ಬಿಜೆಪಿ ಸಾಕಷ್ಟು ನೆಲೆ ಕಂಡುಕೊಂಡಿದೆ. ಆದರೆ ತೆಲಂಗಾಣ, ಹೈದರಾಬಾದ್, ತಮಿಳುನಾಡು ಈ ರಾಜ್ಯಗಳಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲ. ಇದೀಗ ಅಣ್ಣಾಮಲೈ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿ ಆಶಾದಾಯಕ ವಾತಾವರಣ ಕಂಡು ಬರ್ತಾ ಇದೆ. ಉತ್ತರದಲ್ಲಿ ಗೆದ್ದು ಈಶಾನ್ಯದಲ್ಲಿ ಅಧಿಕಾರ ಸ್ಥಾಪಿಸಿ ದಕ್ಷಿಣದಲ್ಲಿ ಕೂರಲು ಜಾಗ ಹುಡುಕ್ತಾ ಇರೋದು ಬಿಜೆಪಿ ರಣತಂತ್ರ ಹೆಣಿತಾ ಇದೆ. ಹಾಗೆ ನೋಡಿದ್ರೆ ವೀಕ್ಷಕರೇ, ತಮಿಳುನಾಡಿನ ಮಟ್ಟಿಗೆ ಹಿಂದಿ ಮತ್ತು ರಾಷ್ಟ್ರೀಯ ಪಕ್ಷಗಳು ಎಂದಿಗೂ ಮಾರು ದೂರವೇ. ಇದಕ್ಕೆ ಕಾರಣ ದ್ರಾವಿಡ ನಾಡಿನಲ್ಲಿ 30ರ ದಶಕದಲ್ಲಿ ಹುಟ್ಟಿ 60ರ ದಶಕದಲ್ಲಿ ರಾಜಕೀಯ ಪಲ್ಲಟಕ್ಕೆ ಕಾರಣವಾದ ದ್ರಾವಿಡ ಚಳುವಳಿ. 1967ರಲ್ಲಿ ಈ ಚಳುವಳಿ ಮೊದಲ ಬಾರಿಗೆ ಫಲ ಕೊಟ್ಟಿತ್ತು. ಕಾಂಗ್ರೆಸ್ಸೇತರ ಮೊದಲ ಮುಖ್ಯಮಂತ್ರಿಯಾಗಿ ತಲೈವರ್ ಖ್ಯಾತಿಯ ಸಿಎನ್ ಅಣ್ಣಾದೊರೈ ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ರು. ತದನಂತರದ ದಿನಗಳಲ್ಲಿ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಅಧಿಕಾರದ ಗದ್ದುಗೆಯ ಸನಿಹಕ್ಕೆ ಸುಳಿದಿಲ್ಲ. ಆದರೆ ಈ ಸಲ ಅಣ್ಣಾಮಲೈ ನೇತೃತ್ವದಲ್ಲಿ ಬಿಜೆಪಿಗೆ ಕಂಡು ಬರ್ತಿರೋ ಜನ ಬೆಂಬಲ ಹೊಸ ಭರವಸೆ ಮೂಡಿಸಿದೆ. ಹಾಗೆ ನೋಡಿದ್ರೆ ಸದ್ಯ ದಕ್ಷಿಣದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದಿಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ಆಶಾದಾಯಕವಾಗಿದ್ದ ಬಿಜೆಪಿ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡು ವಿಪಕ್ಷ ಸ್ಥಾನದಲ್ಲಿ ಕೂತಿದೆ. ಹೀಗೆ ದಕ್ಷಿಣ ಭಾರತದ ಯಾವುದೇ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ವರ್ಚಸ್ಸು ಹೊಂದಿಲ್ಲ. ಇದೆಲ್ಲವನ್ನ ಗಮನಿಸಿ ನೋಡಿ, ಎಲ್ಲಾ ಕಡೆ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲುವುದು ಬಿಜೆಪಿಗೆ ಅನಿವಾರ್ಯವಾಗಿದೆ. ಹೀಗಾಗಿ ಈ ಬಾರಿ ಮೋದಿ ಸರ್ಕಾರ 400 ಪಾರ್ ಘೋಷಣೆ ಮೊಳಗಿಸಿದೆ. ಕರ್ನಾಟಕ, ತಮಿಳುನಾಡಿನಲ್ಲೂ ಮೋದಿ ಭರ್ಜರಿಯಾಗಿಯೇ ಅಬ್ಬರಿಸಿದ್ದಾರೆ.
ಈಗಾಗಲೇ ಕಡಿಮೆ ಅವಧಿಯಲ್ಲಿ ತಮಿಳುನಾಡಿಗೆ ಹೆಚ್ಚು ಬಾರಿ ಬಂದು ಹೋಗಿರೋ ನಮೋ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೌಂಡ್ಸ್ ಹಾಕೋ ಪ್ಲಾನ್ನಲ್ಲಿದ್ದಾರೆ. ನಮೋ ಪ್ರತಿ ಕಡೆಯೂ ಕೂಡ ಅಭಿವೃದ್ಧಿ ಮಂತ್ರ ಪಠಿಸ್ತಾ ಇರೋದು ಕಂಡು ಬರ್ತಿದೆ. ಮೋದಿ ಪ್ರತಿಪಕ್ಷಗಳ ಟೀಕೆಗೆ ಅಭಿವೃದ್ಧಿ ಮಂತ್ರವನ್ನಷ್ಟೇ ಉತ್ತರವನ್ನಾಗಿ ನೀಡುತ್ತಿದ್ದಾರೆ. ಪರಸ್ಪರ ಪಕ್ಷಗಳ ನಾಯಕರು ಈ ಬಾರಿ ಗೆಲುವು ನಮ್ಮದೇ ಅಂತ ಪ್ರಚಾರದ ಕಣದಲ್ಲಿದ್ದಾರೆ. ಇನ್ನು ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮೋದಿ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮಿಸುತ್ತಿದ್ದಾರೆ. ಹೀಗಾಗಿ ಅಸಲಿ ರಾಜಕೀಯ ಏಟು ಎದುರೇಟು ಶುರುವಾಗಿದೆ. ಅಂದ್ಹಾಗೆ ಕರ್ನಾಟಕದಲ್ಲಿ ಈಗಾಗಲೇ ನೆಲೆ ಕಂಡುಕೊಂಡಿರೋ ಕಮಲ ಪಾಳ್ಯಕ್ಕೆ ದಕ್ಷಿಣ ಭಾರತದ ಉಳಿದ ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಸಕ್ಸಸ್ ದೊರೆತಿಲ್ಲ. ಹೀಗಾಗಿ 130 ಲೋಕಸಭಾ ಸ್ಥಾನ ಹೊಂದಿರೋ ದಕ್ಷಿಣ ಭಾರತದ 5 ರಾಜ್ಯಗಳಲ್ಲಿ ಕನಿಷ್ಠ 80 ಸ್ಥಾನ ಗೆಲ್ಲೋ ಗುರಿಯನ್ನ ಕೇಸರಿ ಪಡೆ ಹೊಂದಿದೆ. ಇದಕ್ಕಾಗಿ ಕಳೆದ 3 ತಿಂಗಳಿನಿಂದಲೇ ಪ್ರಧಾನಿ ಮೋದಿ ಅಡಿಗಲ್ಲು ಹಾಕಿದಂತಿತ್ತು. ವೀಕ್ಷಕರೇ, ಸದ್ಯ ಅಣ್ಣಾಮಲೈ ಬಿಜೆಪಿ ಆಡಳಿತದ 10 ವರ್ಷಗಳ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಲುಪಿಸೋ ಕಾರ್ಯ ಮಾಡಿದ್ದಾರೆ. ಕಲ್ಯಾಣ ಯೋಜನೆ ಮೂಲಕ ಬಿಜೆಪಿ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳೋ ಪ್ಲಾನ್ನಲ್ಲಿ ಇದ್ದಂತಿದೆ. ತಮಿಳುನಾಡಿನಲ್ಲಿ 20 ಸ್ಥಾನ ಗೆಲ್ಲುವುದು ಬಿಜೆಪಿ ಹಾಗೂ ಮೋದಿ ಕಾರ್ಯತಂತ್ರ. ಮೋದಿ ದಕ್ಷಿಣ ದಂಡಯಾತ್ರೆಗೆ ಅಣ್ಣಾಮಲೈ ಸಾಥ್ ನೀಡಿದ್ದಾರೆ. ಪ್ರತಿ ಬಾರಿ ತಮಿಳುನಾಡಿಗೆ ಬಂದಾಗ ಕಂಡು ಬರ್ತಿರೋ ಅಪಾರ ಜನ ಬೆಂಬಲದ ಹಿಂದೆ ಅಣ್ಣಾಮಲೈ ಶ್ರಮ ಕಂಡು ಬರ್ತಿದೆ. ರಿಯಲ್ ಸಿಂಗಂ ಅಣ್ಣಾಮಲೈ ತಮಿಳುನಾಡಿನಲ್ಲಿ ವಿಪಕ್ಷಗಳ ನಿದ್ದೆಗೆಡಿಸಿದ್ದು ಬಿಜೆಪಿ ಆಶಾದಾಯಕ ಪರಿಸ್ಥಿತಿಯ ನಿರೀಕ್ಷೆಯಲ್ಲಿದೆ. ನೋಡಿದ್ರಲ್ವಾ, ದ್ರಾವಿಡರ ನಾಡಿನಲ್ಲಿ ನಮೋಗೆ ಹೆಚ್ಚು ನಿರೀಕ್ಷೆ ಮೂಡಿಸಿರೋ ಅಣ್ಣಾಮಲೈ ರಣತಂತ್ರ ಹೇಗಿದೆ ಅಂತ. ವಿಪಕ್ಷಗಳ ನಿದ್ರೆಗೆಡಿಸಿರೋ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಕೇಸರಿ ಪಾಳ್ಯಕ್ಕೆ ಭರವಸೆಯ ಕಿರಣವಾಗಿ ಹೊರಹೊಮ್ಮಿದ್ದಾರೆ. ಇದಾಗಿತ್ತು ಇವತ್ತಿನ ಬರ್ನಿಂಗ್ ಸ್ಟೋರಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.